ಇವತ್ತು ಕೋಲಾರದ ಬೃಹತ್ ಸಮಾವೇಶದಲ್ಲಿ ಕಾಂಗ್ರೆಸ್ನ ನಾಯಕ ರಾಹುಲ್ ಗಾಂಧಿ ಭಾಗಿಯಾಗಿದ್ದರು. ಕೋಲಾರದ ಕಾಂಗ್ರೆಸ್ನಲ್ಲಿ ಇವತ್ತು ಕೂಡ ಅಸಮಾಧಾನ ತಣಿದಿರೋ ಹಂಗೆ ಕಾಣಿಸ್ಲಿಲ್ಲ. ಸಮಾವೇಶದ ವೇದಿಕೆಯಲ್ಲೇ ರಾಹುಲ್ ಗಾಂಧಿಗೆ ಮುನಿಯಪ್ಪ ಅವರು ದೂರನ ಕೊಡ್ಲಿಕ್ಕೆ ಮುಂದಾದರು. ವೇದಿಕೆ ಮೇಲೆ ರಾಹುಲ್ ಜೊತೆಗೆ ಮುನಿಯಪ್ಪ ಮೆಲುದನಿಯಲ್ಲಿಯೇ ಮಾತನಾಡಿದರು. ಮುನಿಯಪ್ಪ ಹೇಳಿದ್ದಕ್ಕೆ ಕೈ ಹಿಡಿದು ತಟ್ಟಿದ್ದಾರೆ ರಾಹುಲ್ ಗಾಂಧಿ ಅವರು. ಮಾತಿನ ಮಧ್ಯೆ ರಾಹುಲ್ ಗಾಂಧಿಗೆ ಮುನಿಯಪ್ಪ ಕೈ ಮುಗಿದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೋಲಾರ ರಾಜಕಾರಣದ ಬಗ್ಗೆ ರಾಹುಲ್ ಗಾಂಧಿ ಬಳಿ ಹೇಳ್ಕೊಂಡಿದ್ರು ಮುನಿಯಪ್ಪ ಅವರ ಅಳಿಯ ಚಿಕ್ಕಪೆದ್ದಣ್ಣ ಅವರಿಗೆ ಟಿಕೆಟ್ ಅನ್ನು ಕೊಡಿಸಬೇಕು ಅಂತೇಳಿ ಭಾರಿ ಪೈಪೋಟಿ ಮಾಡಿದ್ರು. ಬಟ್ ರಮೇಶ್ ಕುಮಾರ್ ಬಣ ಅದಕ್ಕೆ ಅವಕಾಶ ಕೊಡಲಿಲ್ಲ. ಈಗ KV ಗೌತಮ್ಗೆ ಅಲ್ಲಿ ಟಿಕೆಟ್ ಅನ್ನ ಕಾಂಗ್ರೆಸ್ ಕೊಟ್ಟಿದೆ. ಇದರ ನಡುವೆಯೂ ಕೂಡ ಮುನಿಯಪ್ಪ ಮುನಿಸು ತಣ್ಣಗಾದಂತೆ ಕಾಣಿಸ್ತಾ ಇಲ್ಲ. ಇವತ್ತಿನ ವೇದಿಕೆಯಲ್ಲೂ ಕೂಡ ಅದು ಕಂಡು ಬಂತು. ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂತ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಕೋಲಾರ ಪ್ರತಿನಿಧಿ ರವಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವಿ, ಮುನಿಯಪ್ಪ ಮುನಿಸು ಶಮನ ಆದಂತೆ ಕಾಣಿಸ್ತಾ ಇಲ್ಲ. ಇವತ್ತು ರಾಹುಲ್ ಗಾಂಧಿ ಅವರಿದ್ದಂತಹ ವೇದಿಕೆ ಮೇಲೂ ಪದೇ ಪದೇ ಏನನ್ನೋ ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು ಮುನಿಯಪ್ಪನವರು. ಏನು ಹೇಳಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು, ಏನೆಲ್ಲ ಬೆಳವಣಿಗೆ ಆಯ್ತು ಅಂತ? ಖಂಡಿತ ಪ್ರೇಮ್, ಕಳೆದ ಹಲವು ದಿನಗಳಿಂದ ಕೂಡ ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಇಡೀ ರಾಜ್ಯಕ್ಕೆಲ್ಲ ಇಡೀ ದೇಶಕ್ಕೆ ಗೊತ್ತಿರುವಂಥ ವಿಚಾರ. ಅದರಲ್ಲೂ KH ಮುನಿಯಪ್ಪ ಬಣ ಜೊತೆಗೆ ರಮೇಶ್ ಕುಮಾರ್ ಬಣದ ಮಧ್ಯೆ ಏನು ಇರುವಂಥ ಭಿನ್ನ ಮತ ಏನಿದೆ, ಗುಂಪುಗಾರಿಕೆ ಏನಿದೆ, ಅದು ರಾಜ್ಯ ನಾಯಕರು ಸೇರಿದಂತೆ ರಾಷ್ಟ್ರೀಯ ನಾಯಕರಿಗೂ ಕೂಡ ಗೊತ್ತಿದೆ. ಆದರೆ ಇವತ್ತು ಏನು ಪ್ರಜಾಧ್ವನಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಿದ್ದಂಥ ರಾಹುಲ್ ಗಾಂಧಿ ಅವರಿಗೆ ಪದೇ ಪದೇ ಮುನಿಯಪ್ಪನವರು ಕೆಲವು ಸುಳಿವನ್ನು ಕೊಡ್ತಾ ಇದ್ರು. ಜೊತೆಗೆ ಜಿಲ್ಲಾ ರಾಜಕಾರಣದ ಮಹತ್ವದ ಕೆಲವು ಸುಳಿವಿಗೂ ಜೊತೆಗೆ ಮಾಹಿತಿಯನ್ನು ಕೊಡೋದಕ್ಕೆ ಮುಂದಾಗ್ತಾ ಇದ್ರು. ಅದರಲ್ಲೂ ಏನು ಇಲ್ಲಿನ ಏನು ನಾನು ಹೇಳಿದಂಥ ಅಭ್ಯರ್ಥಿಗೆ ಇಲ್ಲಿ ಅಭ್ಯರ್ಥಿ ಮಾಡಿದಂಥ ಸಂದರ್ಭದಲ್ಲಿ ಗೆಲ್ಲಿಸ್ಕೊಂಡು ಬರ್ತೇನೆ, ಇಲ್ಲಾಂದರೆ ಕಷ್ಟ ಆಗುತ್ತೆ ಅನ್ನೋ ಒಂದು ಮಾಹಿತಿಯನ್ನು ಈಗಾಗಲೇ ಮುನಿಯಪ್ಪನವರು ಕೊಟ್ಟಿದ್ರು. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಮೂರನೇ ಅಭ್ಯರ್ಥಿಗೆ ಕಾಂಗ್ರೆಸ್ ಹೈಕಮಾಂಡ್ ಮನೆ ಹಾಕಿತ್ತು. ಹಾಗಾಗಿ KV ಗೌತಮ್ ಅವರಿಗೆ ಈಗ ಟಿಕೆಟ್ ಕೊಟ್ಟಿದೆ. ಆದರೆ KV ಗೌತಮ್ ಅವರು ಇತ್ತೀಚೆಗೆ DK ಶಿವಕುಮಾರ್ ಅವ್ರಿಗೂ ಒಂದು ಮನವಿಯನ್ನು ಮಾಡಿದ್ದಾರೆ. ನಾನು ಒಬ್ಬಂಟಿ ಆಗಿದ್ದೇನೆ ಅನ್ನೋ ಒಂದು ಮನವಿಯನ್ನು ಮಾಡಿದ್ದಾರೆ ಅನ್ನೋ ಮಾಹಿತಿಗಳು ಇರ್ತಕ್ಕಂಥದ್ದು. ಜೊತೆಗೆ KH ಮುನಿಯಪ್ಪನ ಬಣ ಏನು ರಮೇಶ್ ಕುಮಾರ್ ಅವರ ಬಣ ಮಧ್ಯೆ ಏನು ಇರುವಂಥ ಗುಂಪುಗಾರಿಕೆ, ಒಂದು ಬಣದ ಗುಂಪುಗಾರಿಕೆ ಮುಳ್ಳಾಗುತ್ತೆ, ಜೊತೆಗೆ ಅಭ್ಯರ್ಥಿಗೆ ಕಷ್ಟ ಸಾಧ್ಯ ಅನ್ನೋ ಒಂದು ಮಾಹಿತಿಯನ್ನು ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿರ್ಬೋದು ಅನ್ನೋ ಲೆಕ್ಕಾಚಾರಗಳು ಈಗ ಸದ್ಯಕ್ಕೆ ನಡೀತಾ ಇರ್ತಕ್ಕಂಥದ್ದು. ಇವತ್ತು ಬೃಹತ್ ಸಮಾವೇಶದಲ್ಲೂ ಕೂಡ ಮುನಿಯಪ್ಪನವರು ಹೈಕಮಾಂಡ್ಗೆ ಅದನ್ನೇ ಪದೇ ಪದೇ ಮನವಿ ಮಾಡಿದ್ರು ಅಥವಾ ಅರಿವು ಮಾಡೋದಕ್ಕೆ ಅವ್ರಿಗೆ ಮನವರಿಕೆ ಮಾಡೋದಕ್ಕೆ ಮುಂದಾಗಿದ್ರು ಅನ್ನೋಂಥ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಮುನಿಯಪ್ಪನವರು ಮಾತಾಡುವ ಮಧ್ಯೆ ಹೇಳ್ತಾರೆ, ಯಾವುದೇ ಭಿನ್ನಮತ ಇಲ್ಲ, ನಾನು ಪ್ರಚಾರಕ್ಕೆ ಬರ್ತೀನಿ ಅಂತಾರೆ. ಆದರೆ ನನ್ನನ್ನು ಪ್ರಚಾರಕ್ಕೆ ಕರೆದಿಲ್ಲ, ಜೊತೆಗೆ ನಮ್ಮಲ್ಲಿ ಕೆಲವು ತೊಡಕಿದೆ ಅನ್ನೋ ಒಂದು ಮಾಹಿತಿಯನ್ನು ಕೂಡ ಕೊಡ್ತಾರೆ. ಈ ಮಧ್ಯೆ ಮೊನ್ನೆ ಕೂಡ ಕೋಲಾರ ಕಾಂಗ್ರೆಸ್ನಲ್ಲಿ ಗುಂಪುಗಾರಿಕೆ ಜೊತೆಗೆ ಗಲಾಟೆಗಳು ಕೂಡ ನಡೆದಿರ್ತಕ್ಕಂಥದ್ದು. ಮುನಿಯಪ್ಪನವ್ರನ್ನ ಕಡೆಗಣಿಸಲಾಗ್ತಾ ಇದೆ. ಮುನಿಯಪ್ಪನವ್ರನ್ನ ಕೋಲಾರ ಜಿಲ್ಲೆಗೆ ಕರ್ತಾ ಇಲ್ಲ ಅನ್ನೋ ಒಂದು ಮಾಹಿತಿಯನ್ನ ಅವರ ಮುಖಂಡರುಗಳು ಜೊತೆಗೆ ಕಾರ್ಯಕರ್ತರು ಆಕ್ರೋಶವನ್ನು ಹೊರ ಹಾಕ್ತಾನೆ ಇದ್ದಾರೆ. ಆದರೂ ಕೂಡ ಇಲ್ಲಿ ಎಲ್ಲವೂ ಸರಿ ಇಲ್ಲ. ಥ್ಯಾಂಕ್ ಯು ರವಿ, ತಮ್ಮೆಲ್ಲ ಮಾಹಿತಿಗಾಗಿ.